ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ವಿಶ್ ಯು ಹ್ಯಾಪಿ ನ್ಯೂ ಇಯರ್ ನನ್ನ ಒಂದು ಸಾಯಿ RL ಚಾನಲ್ನಿಂದ. ಸೊ ಇವತ್ತಿನ ದಿನ ಒಂದು ಹೊಸ ರೆಸಿಪಿನ ಮಾಡ್ತಾಯಿದ್ದೀವಿ. ಈ ರೆಸಿಪಿ ಹೆಸರು ಬಂದ್ಬಿಟ್ಟು ಬರ್ಗರ್ ಅಂತಂದು ಹೇಳ್ಬಿಟ್ಟು. ಸೊ ಯಾವ ಥರ ಮನೇಲಿ ಬರ್ಗರ್ನ ಮಾಡೋದು ಅನ್ನೋವಂಥದ್ದನ್ನು ಇವಾಗ ನೋಡೋಣ ಬನ್ನಿ. ಸೊ ಮೊದಲನೇದಾಗಿ ಇದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಒಂದು ಪಾತ್ರೆಯಲ್ಲಿ ನೀರನ್ನು ಇಟ್ಕೊಂಡ್ಬಿಟ್ಟು ಸೊ ಅದನ್ನು ಕುದಿಯೋದಕ್ಕೆ ಬಿಡಬೇಕು. ಸೊ ನಾನಿವಾಗ ಆ ಪಾತ್ರೆಯಲ್ಲಿ ನೀರು ಇಟ್ಕೊಂಡ್ಬಿಟ್ಟು ಅದು ಕುದೀತಾ ಇದೆ. ಸೊ ಚೆನ್ನಾಗಿ ಅದು ಕುದೀತಾ ಇದೆ. ಸೊ ಈಗ ಕುದೀತಾ ಇರುವಂಥ ಒಂದು ಟೈಮಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದರೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು ಪೊಟ್ಯಾಟೊ ಇದಲ್ವಾ, ನಾನು ಇದರದ್ದು ಪೀಲ್ನೆಲ್ಲ ತೆಗೆದ್ಬಿಟ್ಟು ನೀಟಾಗಿ ವಾಶ್ ಮಾಡಿಕೊಂಡು ಈ ಥರ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಸೊ ಇದನ್ನು ಏನು ಮಾಡಬೇಕು ಅಂದರೆ ಇದರಲ್ಲಿ ಈ ಥರ ಹಾಕ್ಬಿಟ್ಟು ನೀಟಾಗಿ ತುಂಬ ಮೆತ್ತಗೆ ನೀಟಾಗಿ ಬೇಯಿಸ್ಕೋಬೇಕು. ನೀವು ಈ ಥರನಾದರೂ ಬೇಯಿಸ್ಕೊಳ್ಳಿ, ಇಲ್ಲ ಅಂತಂದೇಳಿ ಹೇಳಿದರೆ ಕುಕ್ಕರಲ್ಲಿ ಇಟ್ಬಿಟ್ಟು ಕೂಡ ನೀವು ಬೇಯಿಸ್ಕೋಬೋದು. ಸೊ ಅದೂ ಕೂಡ ಒಂದು ಗುಡ್ ಆಪ್ಷನ್ನು. ಆ ಥರನೂ ನೀವು ಮಾಡ್ಬೋದು. ನಾನು ಈ ಥರ ಬೇಗ ಆಗುತ್ತೆ, ಸ್ಮಾಲ್ ಪೀಸಸಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಬೇಗ ಆಗುತ್ತೆ ಅಂತಂದೇಳಿ ನಾನು ಇದನ್ನು ಈ ಥರ ಮಾಡ್ತಾಯಿದ್ದೀನಿ. ಸೊ ಇವಾಗ ಇದನ್ನು ಹಾಕ್ಕೊಂಡಿದ್ದೀನಿ. ಸೊ ಆಲ್ರೆಡಿ ನೀರು ಕುದ್ದಿರೋದ್ರಿಂದ ಬೇಗನೆ ಅದು ಬೇಯುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ಚೆನ್ನಾಗಿ ಕುದೀಲಿ. ಸೊ ಇದು ಕುದಿಯೋ ಅಷ್ಟರಲ್ಲಿ ನಾವು ಬೇರೆ ಬರ್ಗರ್ ಮಾಡೋದಕ್ಕೆ ಇನ್ನೇನೇನು ಬೇಕು, ಅದನ್ನು ಯಾವ ಥರ ಕಟ್ ಮಾಡಬೇಕು ಅನ್ನೋದನ್ನು ನೋಡೋಣ ಬನ್ನಿ. ಹೋಗಿ ನೋಡಿ ಫ್ರೆಂಡ್ಸ್, ಇವಾಗ ನಮಗೆ ಈ ಬರ್ಗರ್ ಮಾಡೋದಕ್ಕೆ ಆನಿಯನ್ನು, ಟೊಮ್ಯಾಟೊ, ಕ್ಯಾರೆಟ್ ಮತ್ತು ಕುಕುಂಬರ್ ಇಟ್ಕೊಂಡಿದ್ದೀನಿ. ಸೊ ನಾನು ಇದನ್ನು ರೌಂಡಾಗಿ ವೀಲ್ ಥರ ಶೇಪಲ್ಲಿ ನಾನು ಆನಿಯನನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು. ಸೊ ಈ ಥರ ನೀಟಾಗಿ ವೀಲ್ ಥರ ನೀವೇನು ಮಾಡಬೇಕು, ಕಟ್ ಮಾಡಿ ಇಟ್ಕೋಬೇಕಾಗುತ್ತೆ. ಸೊ ಹಾಗೆಯೇ ಟೊಮ್ಯಾಟೊನೂ ಅಷ್ಟೇ ಈ ಥರ ನೀಟಾಗಿ ರೌಂಡ್ ಶೇಪಲ್ಲಿ ನೀವು ಕಟ್ ಮಾಡಿ ಇಟ್ಕೋಬೇಕು. ಹಾಗೆ ಕ್ಯಾರೆಟನ್ನು ಕೂಡ ಅಷ್ಟೇ ರೌಂಡಾಗಿ ಲೈಕ್ ಸರ್ಕಲ್ ಥರ ವೀಲ್ ಥರ ಶೇಪಲ್ಲಿ ನೀವು ಕಟ್ ಮಾಡಿ ಇಟ್ಕೋಬೇಕು. ಬೇರೆ ಥರ ಶೇಪಲ್ಲೂ ನೀವು ಕಟ್ ಮಾಡ್ಕೋಬೋದಾ ಅಂತ ಕೇಳ್ಬೋದು. ಬಟ್ ನೀವು ವೀಲ್ ಥರ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿ ನಿಮಗೆ ಮಾಡ್ಬೋದು. ಬಿಕಾಸ್ ಅದರಲ್ಲಿ ನೀಟಾಗಿ ಸೆಟ್ಟಾಗಿ ಕುತ್ಕೊಳುತ್ತೆ. ನೀವು ಬೇರೆದೆಲ್ಲ ಹಾಕಿದರೆ ಅಷ್ಟೊಂದು ನಿಮಗೆ ಕರೆಕ್ಟಾಗಿ ಕುತ್ಕೊಳಲ್ಲ. ಸೊ ಅದಕ್ಕೆ ವೀಲ್ ಥರ ಸರ್ಕಲ್ ಈ ಥರ ರೌಂಡಾಗಿ ನೀವು ಕಟ್ ಮಾಡಿಕೊಂಡ್ರೆ ಒಳ್ಳೆಯದು. ಸೊ ಇಲ್ಲಿ ಕುಕುಂಬರ್ ಇದೆ. ಸೊ ಕುಕುಂಬರ್ನು ಕೂಡ ನಾನು ಅಷ್ಟೇ ಅದೇ ಥರನೇ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ಇದೆಲ್ಲ ಕಟ್ ಮಾಡಿಬಿಟ್ಟು ನಾನು ಇಟ್ಕೊಂಡಿದ್ದೀನಿ. ಬನ್ನಿ ನೋಡೋಣ ನೆಕ್ಸ್ಟ್ ಏನು ಮಾಡಬೇಕು ಅಂತಂದೇಳಿ. ಓಕೆ ನೋಡಿ ಫ್ರೆಂಡ್ಸ್, ಇವಾಗ ನಾನು ನಿಮಗೆ ಆವಾಗಲೇ ಹೇಳ್ದಂಗೆ ಇವಾಗ ಫುಲ್ಲು ಪೊಟ್ಯಾಟೊ ಎಲ್ಲ ನೀಟಾಗಿ ಸ್ಮ್ಯಾಶ್ ಆಗಿದೆ. ಸೊ ಅದನ್ನು ಬೇಯಿಸ್ಕೊಂಡಿದ್ವಲ್ವ, ಸೊ ಅದೆಲ್ಲನೂ ಕೂಡ ಇದಾಗಿದೆ. ಸೊ ಇದನ್ನು ನೀಟಾಗಿ ಕೈಯಿಂದನೇ ಸ್ಮ್ಯಾಶ್ ಮಾಡ್ಕೋಬೋದು, ಅಥವಾ ಸ್ಮ್ಯಾಶರಿಂದನೂ ಕೂಡ ನೀವು ಇದನ್ನು ಸ್ಮ್ಯಾಶ್ ಮಾಡಿಕೊಂಡು ನೀಟಾಗಿ ಈ ಥರ ಮಾಡ್ಕೋಬೇಕು. ಓಕೆ, ಸೊ ಈ ಥರ ಎಲ್ಲ ನೀಟಾಗಿ ಮಾಡ್ಕೊಂಡ್ಬಿಟ್ಟು ಸೊ ಇದಕ್ಕೆ ನೀವು ಸ್ವಲ್ಪ ನೋಡಿ, ಆ್ಯಕ್ಚುಲಿ ಪೂರ್ತಿಯಾಗಿ ಈ ಥರ ಫುಲ್ಲು ಸ್ಮ್ಯಾಶ್ ಆಗಬೇಕು ಎಲ್ಲದನ್ನೂ ಕೂಡ. ಸೊ ಪೂರ್ತಿಯಾಗಿ ಸ್ಮ್ಯಾಶ್ ಆಗಬೇಕು. ಸೊ ಇದಕ್ಕೆ ಸ್ವಲ್ಪ ಸಾಲ್ಟು, ರುಚಿಗೆ ತಕ್ಕಷ್ಟು ಸಾಲ್ಟು, ಮತ್ತು ಸ್ವಲ್ಪ ಏನಂತ ಹೇಳಿದರೆ ಖಾರದ ಪುಡಿ ಅದನ್ನು ಹಾಕೋಬೇಕಾಗುತ್ತೆ. ಓಕೆ ನೋಡಿ ಫ್ರೆಂಡ್ಸ್, ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಹಾಕಿದ್ರೇ ಸಾಕು. ಬಿಕಾಸ್ ಏನಕ್ಕೆ ಅಂತ ಹೇಳಿದರೆ ಇದಕ್ಕೇನು ಕೂಡ ನಾವು ಹಾಕ್ತೀವಲ್ವ, ಸೊ ಅದಕ್ಕೆ ಸ್ವಲ್ಪ ಹಾಕಿದ್ರೆ ಸಾಕು. ಮತ್ತು ಖಾರ ನಿಮಗೆ ಎಷ್ಟು ಸ್ಪೈಸಿ ಬೇಕು ಅನ್ನೋದನ್ನು ನೋಡ್ಕೊಂಡ್ಬಿಟ್ಟು ನೀವು ಇದನ್ನು ಹಾಕೋಬೋದು. ನಾನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ, ಬಿಕಾಸ್ ಬನ್ನಿಗೂ ಕೂಡ ನೀವು ಹಾಕ್ಕೊತೀನಿ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಇದಕ್ಕೆ. ಸೊ ಇದನ್ನೆಲ್ಲದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಬೇಕು. ಓಕೆ ನೋಡಿ ಫ್ರೆಂಡ್ಸ್, ಇವಾಗ ನಾನೊಂದು ಪ್ಯಾನ್ ಇಟ್ಟಿದ್ದೀನಿ. ಸೊ ಪ್ಯಾನ್ಗೆ ಸ್ವಲ್ಪ ನಾನು ತುಪ್ಪ ಅಥವಾ ಎಣ್ಣೆ ಏನಾದರೂ ಹಾಕ್ಕೋಬೋದು. ಸೊ ನಾನಿಲ್ಲಿ ಸ್ವಲ್ಪ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ತುಪ್ಪನ ಹಾಕ್ಕೊತಾ ಇದ್ದೀನಿ. ಸೊ ಈ ಥರ ಎಲ್ಲ ನೀವು ನೀಟಾಗಿ ಹಾಕ್ಕೊಂಬಿಟ್ಟು ಪೂರ್ತಿಯಾಗಿ ಇದು ಮಾಡ್ಕೊಳ್ಳಿ. ಓಕೆ, ಸೊ ಈ ಥರ ನೀವು ಹಾಕ್ಕೊಳ್ಳಿ. ಓಕೆ, ಸೊ ಇವಾಗ ಇದು ಚೆನ್ನಾಗಿ ಕಾದಿದೆ. ಸೊ ಇದನ್ನು ಏನು ಮಾಡಬೇಕು ಅಂತಂದೇಳಿದರೆ, ನೀಟಾಗಿ ಉಂಡೆ ಥರ ಮಾಡಿಕೊಂಡು ನೀಟಾಗಿ ರೌಂಡ್ ಶೇಪಲ್ಲಿ ನೀವು ಮಾಡ್ಕೊಂಬಿಟ್ಟು ಪ್ಯಾನ್ ಮೇಲೆ ಇಡಬೇಕಾಗುತ್ತೆ. ಓಕೆ ನೋಡಿ ಫ್ರೆಂಡ್ಸ್, ಇವಾಗ ಪ್ಯಾನ್ ಕಾದಿತ್ತಲ್ವ, ಸೊ ಅದ್ರ ಮೇಲೆ ಈ ಥರ ನಾನು ಅಂದರೆ ತಟ್ಟೆ ಸ್ಮಾಲ್ ಒಂದು ರೌಂಡ್ ಶೇಪಲ್ಲಿ ಮಾಡಿಬಿಟ್ಟು ನಾನು ಹಾಕಿದ್ದೀನಿ. ಸೊ ಇದಕ್ಕೆ ನೀವು ಒಂದು ಸ್ವಲ್ಪ ಎಣ್ಣೆ ಬೇಕಾದರೂ ಹಾಕ್ಬೋದು, ಅಥವಾ ಏನಾದರೂ ತುಪ್ಪ ಅಥವಾ ಇನ್ನೊಂದೇನಾದ್ರೂ ಹಾಕ್ಬೋದು. ತುಪ್ಪ ಅಥವಾ ಬೆಣ್ಣೆ ಅಥವಾ ಎಣ್ಣೆ, ಸೊ ಏನಾದ್ರೂ ಹಾಕ್ಬೋದು. ಓಕೆ,
ಸೊ ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನು ಎಲ್ಲ ನೀಟಾಗಿ ನೀವು ಮಾಡ್ಕೋಬೇಕು. ಓಕೆ, ಸೊ ಇದೆಲ್ಲ ನೀಟಾಗಿ ಬೇಯಬೇಕು. ಸೊ ಒಂದು 5 ಮಿನಿಟ್ಸು ನೀವೇನು ಮಾಡಬೇಕು ಅಂದರೆ ಇದನ್ನು ಜಸ್ಟ್ ಮುಚ್ಚಿಟ್ಬಿಡಿ, ಸೊ ದಟ್ ಅದು ನೀಟಾಗಿ ಆಗಲಿ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಮುಚ್ಚಿದ್ನಲ್ವ ಲಿಡ್ಡನ್ನು ತೆಗೆದ್ಬಿಟ್ಟು ಇವಾಗ ನೋಡ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಇದಾಗ್ತಾ ಇದೆ. ಸೊ ಇವಾಗ ಈ ಮೂಮೆಂಟಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದರೆ, ಸೊ ಇದನ್ನು ನೋಡಿ ಹಿಂದ್ಗಡೆ ಬೆಂದಿದೆಯಾ, ಕರೆಕ್ಟಾಗಿ ಓಪನ್ ಆಗ್ತಾಯಿದೆ ಅಂತ ನೋಡಿ. ಇವಾಗ ನೋಡ್ತಾ ಇರ್ಬೋದು, ನೀಟಾಗಿ ಆಗಿದೆ ಇದು ಆ್ಯಕ್ಚುಲಿ. ಓಕೆ, ಸೊ ಇವಾಗ ಒಂದೊಂದನ್ನೇ ಹುಷಾರಾಗಿ ತಿರುವಾಗಬೇಕು, ಯಾಕಂದರೆ ಹಿಂದ್ಗಡೆ ಬೆಂದಿದೆ, ಸೊ ಈ ಕಡೆ ಬೆಂದಿಲ್ಲ. ಸೊ ಅದಕ್ಕೋಸ್ಕರ ಹುಷಾರಾಗಿ ತೆಗೆದ್ಬಿಟ್ಟು ಹಾಕಬೇಕು. ಸೊ ಈ ಥರ ನೀಟಾಗಿ ನೀವು ತೆಗೆದ್ಬಿಟ್ಟು ಹಾಕಬೇಕಾಗುತ್ತೆ. ಓಕೆ, ಸೊ ಹಾಂ, ನೋಡಿ ನೀವು ಎಷ್ಟು ಚೆನ್ನಾಗಿದ್ದು ನೀಟಾಗಿ ಮೇಲ್ಗಡೆ ಎಲ್ಲ ಬ್ರೌನ್ ಕಲರ್ ಬಂದಿದೆ, ಗೋಲ್ಡನ್ ಬ್ರೌನಿಷ್ ಕಲರಲ್ಲಿ. ಸೊ ಇವಾಗ ಇದೇ ಥರನೇ ಇವಾಗ ಬ್ಯಾಕ್ ಸೈಡು ಹಾಕಿದ್ದೀವಿ ಬೇಯಿಸ್ತಾ. ಇವಾಗ ಮತ್ತೊಂದು 5 ಮಿನಿಟ್ಸು ಮುಚ್ಚಿಡೋಣ, ಬಿಕಾಸ್ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಬಟ್ ತುಂಬ ಚೆನ್ನಾಗಾಗುತ್ತೆ ನೀವು ಈ ಥರ ಮುಚ್ಚಿ ಇದು ಮಾಡಿದರೆ. ಬಿಕಾಸ್ ಅವಾಗ ತುಂಬ ಕ್ರಿಸ್ಪಿನೆಸ್ ಬರುತ್ತೆ. ಆಲ್ರೆಡಿ ಪೊಟ್ಯಾಟೊ ಬೆಂದಿರೋದ್ರಿಂದ ಜಾಸ್ತಿ ಟೈಮ್ ಬೇಡ, ಬಟ್ ನಿಮಗೆ ಕ್ರಿಸ್ಪಿನೆಸ್ ಬೇಕು ಅಂದರೆ ಇದು ಬೇಕಾಗುತ್ತೆ. ಓಕೆ, ನೋಡಿ ಫ್ರೆಂಡ್ಸ್, ಇವಾಗ ಆಲ್ಮೋಸ್ಟ್ ಬ್ಯಾಕ್ ಸೈಡೂ ಕೂಡ ಬೆಂದಿದೆ, ನೀವು ನೋಡ್ತಾ ಇರ್ಬೋದು. ಸೊ ಬ್ಯಾಕ್ ಸೈಡೂ ಕೂಡ ಆಗಿದೆ ಅಲ್ವಾ. ಸೊ ಇದನ್ನು ನಾವೇನು ಮಾಡೋಣ ಅಂತ ಹೇಳಿದರೆ, ಸೊ ಆಲ್ಮೋಸ್ಟ್ ಇದೆಲ್ಲ ಆಗಿರೋದ್ರಿಂದ ಮೆತ್ತಗೆ ಇರುತ್ತೆ ನಿಮಗೆ. ಸೊ ಅದರಲ್ಲೇನು ಇದಿಲ್ಲ, ಬಟ್ ಅದು ಆಗಿದೆ ಆ್ಯಕ್ಚುಲಿ. ಮೆತ್ತಗಿರುತ್ತೆ, ಬಟ್ ಕ್ರಿಸ್ಪಿಯಾಗಿ ನಿಮಗೆ ಬಂದಿರುತ್ತೆ, ಅದು ಮಾತ್ರ ಹೇಳ್ಬೋದು. ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಕ್ರಿಸ್ಪಿನೆಸ್ ಆಗಿ ನೀಟಾಗಿ ಚೆನ್ನಾಗಿ ಬಂದಿದೆ. ನಾನು ಅದರಲ್ಲೂ ಸ್ವಲ್ಪ ತುಪ್ಪ ಹಾಕಿದ್ದೀನಿ, ಗೀ ಹಾಕಿದ್ದೀನಿ. ಸೊ ಹಾಗಾಗಿ ತುಂಬಾ ಟೇಸ್ಟಿ ಅಂದರೆ ಟೇಸ್ಟಿಯಾಗಿ ಬಂದಿದೆ ಇದು. ಸೊ ತುಂಬ ಚೆನ್ನಾಗೇ ಬಂದಿದೆ. ಮೇಲೆಲ್ಲ ನೀವು ನೋಡ್ತಾ ಇರ್ಬೋದು, ಆ ಕ್ರಿಸ್ಪಿನೆಸ್ಸು ನಿಮಗೆ ಕಾಣಿಸ್ತಾ ಇದೆ ಅಲ್ವಾ. ಸೊ ಇದೆಲ್ಲ ಆಗಿದೆ. ಸೊ ನಾನೇನು ಮಾಡ್ತೀನಿ ಅಂತಂದೇಳಿದರೆ, ಇದನ್ನು ನಾನು ಸೈಡಿಗೆ ಇಟ್ಬಿಡ್ತೀನಿ. ಓಕೆ, ಈಗ ನೋಡಿ, ಇವಾಗ ಇದೆಲ್ಲ ಆಗೋಗಿದೆ. ಸೊ ಇವಾಗ ನಾನೇನು ಮಾಡ್ತೀನಿ, ಇದನ್ನು ಒಂದು ಸೈಡಿಗೆ ತೆಗೆದು ಇಡ್ತಾ ಇದ್ದೀನಿ. ಓಕೆ, ಸೊ ಇದೆಲ್ಲ ನೀಟಾಗಿ ಈ ಥರ ಒಂದು ಸೈಡಿಗೆ ಇಟ್ಕೊಂಬಿಡಿ ಇದನ್ನು. ಓಕೆ, ಇದೇ ಪ್ಯಾನಲ್ಲಿನೇ ನೀವೇನು ಮಾಡಬೇಕು ಅಂತ ಹೇಳಿದರೆ, ಸೊ ಇನ್ನೊಂದು ಸ್ವಲ್ಪ ತುಪ್ಪ, ಹೆಂಗಿದ್ರು ಇದು ಎಲ್ಲ ಕಾದಿದೆ ಅಲ್ವಾ. ಸೊ ಇದೇ ಇದರಲ್ಲೇ ಪ್ಯಾನಲ್ಲಿನೇ ಇನ್ನೊಂದು ಸ್ವಲ್ಪ ತುಪ್ಪನೆಲ್ಲ ಎಲ್ಲ ಕಡೆ ಸವರ್ಕೊಂಡ್ಬಿಡಿ, ಸೊ ದಟ್ ಅದಾಗುತ್ತೆ. ಓಕೆ, ಈ ಥರ ಮಾಡ್ಕೊಂಬಿಟ್ಟು ಒಂದು ಸ್ವಲ್ಪ ಎಲ್ಲ ಕಡೆನೂ ಅದು ಎಲ್ಲ ಇದಾಗೋ ಥರ ಈ ಥರ ಮಾಡ್ಕೊಂಬಿಡಿ. ಸೊ ನಾನು ಈ ಥರದ ಬನ್ನನ್ನು ತೊಗೊಂಡಿದ್ದೀನಿ, ಯಾಕಂದರೆ ನೀಟಾಗಿ ಹೀಗೆ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಪ್ರೆಸ್ ಮಾಡ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ. ನೀವು ಯಾವ ಥರ ಬ್ರೆಡ್ ಬೇಕಾದ್ರೂ ತೊಗೋಬೋದು, ಇದೇ ಅಂತ ಇಲ್ಲ. ಸೊ ಯಾವ ಥರ ನಾವು ತೊಗೊಳ್ಳಿ, ನಾನು ಈ ಥರದ್ದು ತೊಗೊಂಡಿದ್ದೀನಿ. ಸೊ ಇವಾಗ ನಾನೇನು ಮಾಡಿದ್ದೀನಿ ಅಂದರೆ, ಮಧ್ಯದಲ್ಲಿ ಇದನ್ನು ಕಟ್ ಮಾಡಿ ಈ ಥರ ಮಾಡ್ಕೊಂಡಿದ್ದೀನಿ. ಸೊ ಫೋಲ್ಡಬಲ್, ನೀವು ಈ ಥರ ಮಾಡಿಕೊಂಡು ಆರಾಮಾಗಿ ತಿನ್ನೋದಕ್ಕೆ ಈಸಿ ಆಗುತ್ತೆ. ಸೊ ಇದನ್ನ ಏನು ಮಾಡಬೇಕು, ಫಸ್ಟು ಈ ಥರ ಒಂದು ಸೈಡ್ ಇದಕ್ಕೆ ಈ ಥರ ಓಪನ್ ಮಾಡಿ, ಏನು ತುಪ್ಪ ಹಾಕಿದ್ವಲ್ಲ ಅದ್ರ ಮೇಲ್ಗಡೆ ಈ ಥರ ಸ್ವಲ್ಪ ಪ್ರೆಸ್ ಮಾಡಿ, ಸೊ ದಟ್ ಆವಾಗ ಅದು ನೀಟಾಗಿ ಚೆನ್ನಾಗಿ ಅದು ಬೇಯುತ್ತೆ ಈ ಥರ. ಓಕೆ, ಸೊ ಈ ಥರ ನೀವು ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಇದಾಗುತ್ತೆ. ಓಕೆ, ಸೊ ಇವಾಗ ಇದು ನೀಟಾಗಿ ಅದೆಲ್ಲ ಮೇಲ್ಗಡೆ ಎಲ್ಲ ಕ್ರಿಸ್ಪಿನೆಸ್ ಆಗಿ ಆಗಬೇಕು. ಈ ಥರ ನೀವು ಬೇಯಿಸ್ಕೋಬೇಕು. ಮತ್ತು ಬ್ಯಾಕ್ ಸೈಡೂ ಅಷ್ಟೇ. ಸೊ ಇದು ಫ್ರಂಟ್ ಸೈಡೆಲ್ಲ ಆದಮೇಲೆ ಈ ಭಾಗ ಇರುತ್ತಲ್ಲ, ಇಲ್ಲಿಗೂ ಸ್ವಲ್ಪ ಗೀ ಹಚ್ಬಿಟ್ಟು ಬೇಯಿಸ್ಕೋಬೇಕು ನೀವು. ಓಕೆನಾ. ಈಗ ನೀವು ನೋಡ್ತಾ ಇರ್ಬೋದು, ಮೇಲೆಲ್ಲ ಇಲ್ಲೆಲ್ಲ ಗೋಲ್ಡನ್ ಬ್ರೌನಿಷ್ ಕಲರ್ ಬಂದಿದೆ. ಸೊ ನಾನು ಬ್ಯಾಕ್ ಸೈಡಿಂದ ಹಾಕಿದ್ದೀನಿ. ಸೊ ಅದು ಕೂಡ ನೀಟಾಗಿ ಆಗಲಿ ಅಂತ. ಸೊ ಬ್ಯಾಕ್ ಸೈಡಿಂದ ಸ್ವಲ್ಪ ಆದರೆ ಸಾಕು, ತುಂಬಾ ಆಗುವಂಥದ್ದೇನು ನೆಸೆಸಿಟಿ ಇಲ್ಲ. ನನಗೆ ಇನ್ನೊಂದು ಸ್ವಲ್ಪ ಇದು ಬೇಯಲಿ ಅಂತ ಹೇಳ್ಬಿಟ್ಟು, ಸೊ ಇದು ಇಷ್ಟ ಆದರೆ ಸಾಕು. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಲ್ಲ, ಸೊ ಬ್ಯಾಕ್ ಸೈಡಿಂದು ಇಷ್ಟ ಆದರೆ ಸಾಕು. ಸೊ ಇವಾಗ ನಾನು ಮತ್ತೆ ತಿರುವಿ ಇದನ್ನು ಹಾಕ್ತಾ ಇದ್ದೀನಿ. ಸೊ ನೀವು ಈ ಥರ ಬೇಯಿಸ್ಕೊಂಡು ಇಟ್ಕೋಬೇಕಾಗುತ್ತೆ. ಓಕೆ, ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ನೀಟಾಗಿ ಬೇಯಿಸ್ಬಿಟ್ಟು ಇಟ್ಕೋಬೇಕಾಗುತ್ತೆ. ಓಕೆ,
ಸೊ ಈ ಥರ ಬೇಯಿಸ್ಕೊಂಡು ಇಟ್ಕೊಂಡ್ಮೇಲೆ ಒಂದೊಂದಕ್ಕೆ ನಾವು ಅದಕ್ಕೆ ಮೇಲ್ಗಡೆ ಏನೇನು ಹಾಕಬೇಕು ಅನ್ನೋದು ಹೇಳ್ತೀನಿ. ಸೊ ಇದಕ್ಕೆ ಮೇನಾಗಿ ಬೇಕಾಗಿರೋ ಅಂಥದ್ದು ಎಗ್ಲೆಸ್ ಆಗಿರೋವಂಥ ಮಯೋನೀಸ್ ಅಂತ. ಸೊ ಇದೊಂದು ಕ್ರೀಮ್ ಬರುತ್ತೆ. ಸೊ ಅಂಥ ಫ್ಯಾಟ್ ಅಂತನೆಲ್ಲ ಪ್ಯೂರ್ ವೆಜ್ ಇದು. ಸೊ ಈ ಕ್ರೀಮಿ ಇದನ್ನು ಇದಕ್ಕೆ ಹಾಕ್ಕೋಬೇಕು. ಸೊ ತುಂಬ ಟೇಸ್ಟ್ ಕೊಡುತ್ತೆ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ಟೊಮೊಟೊ ಕೆಚಪ್ಪು. ಸೊ ಇದು ಒಂಚೂರು ಟೇಸ್ಟ್ ಕೊಡಲಿ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಹಾಕೋಬೇಕಾಗುತ್ತೆ. ಸೊ ಇದು ಒಂದು ಬೇಕು. ಆಮೇಲೆ ನೆಕ್ಸ್ಟ್ ನಾನು ಆವಾಗಲೇ ನಿಮಗೆ ಹೇಳ್ದಂಗೆ ಸೊ ಟೊಮ್ಯಾಟೊ, ಕ್ಯಾರೆಟ್ ಮತ್ತು ಆನಿಯನ್ ಆ್ಯಂಡ್ ಕುಕುಂಬರ್ ಸೊ ಎಲ್ಲ ರೌಂಡಾಗಿ ಕ್ಲೀನಾಗಿ ಕಟ್ ಮಾಡಿ ಇಟ್ಕೋಬೇಕು. ಸೊ ಇವಾಗ ಯಾವ ಥರ ಇದನ್ನು ಹಾಕ್ಕೊಳೋದು ಅನ್ನೋದು ಹೇಳ್ತೀನಿ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ನಾನು ಹೇಳ್ನಲ್ಲ ಮಯೋನೀಸ್ ಅಂತ. ಸೊ ಇದನ್ನು ಏನು ಮಾಡಬೇಕು ಅಂತ ಹೇಳಿದರೆ ಇದಕ್ಕೆ ಹಾಕೋಬೇಕು ಸ್ವಲ್ಪ. ಇದಕ್ಕೆ ಈ ಕಡೆದಕ್ಕೆ ಮತ್ತು ಈ ಕಡೆದಕ್ಕೆ ಸ್ವಲ್ಪ ಹಾಕ್ಕೋಬೇಕು. ನೀವು ಇವನ್ ಸ್ಪೂನಲ್ಲೂ ಕೂಡ ಹಾಕ್ಕೊಂಬಿಟ್ಟು ನೀವು ಹಾಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಸೊ ಈ ಥರ ಹಾಕ್ಕೊಂಬಿಟ್ಟು ಏನು ಮಾಡಬೇಕು ಅಂದರೆ ಈ ಥರ ನೀಟಾಗಿ ಇದನ್ನು ಹೀಗೆ ಸ್ಪ್ರೆಡ್ ಮಾಡಬೇಕು. ಸ್ವಲ್ಪ ಹಾಕಿದ್ರೂ ಸಾಕು. ನಿಮಗೆ ಬೇಕು ಜಾಸ್ತಿನೇ ಬೇಕು ಅಂತ ಹೇಳಿದರೆ ಜಾಸ್ತಿನೂ ಕೂಡ ಹಾಕೋಬೋದು. ಈ ಥರ ಪೂರ್ತಿಯಾಗಿ ಹಾಕೋಬೇಕು. ಇನ್ನೊಂದು ಸ್ವಲ್ಪ ನಿಮಗೆ ಬೇಕು ಅಂತ ಹೇಳಿದರೆ ನೀವು ಅದನ್ನು ಹಾಕೋಬೋದು, ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ನೀವು ಅದನ್ನು ಇದನ್ನು ಮಾಡ್ಬೋದು. ಓಕೆ, ಸೊ ಈ ಥರ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನಿಮಗಿಲ್ಲ, ನಿಮಗೆ ಇನ್ನೂ ಜಾಸ್ತಿ ಬೇಕು ಅಂದ್ರೂ ಕೂಡ ಜಾಸ್ತಿನೇ ಹಾಕೋಬೋದು. ನಾನು ಇದಕ್ಕೆ ಸ್ವಲ್ಪ ಕೆಳಗಡೆ ಇದಿರಲಿ ಅಂತಂದೇಳ್ಬಿಟ್ಟು ಇದಕ್ಕೆ ಕೆಚಪ್ ಇದಕ್ಕೆ ಸ್ವಲ್ಪ ಕೆಚಪ್ಪನ್ನು ಕೂಡ ನಾನು ಹಾಕೊತೀನಿ. ನನ್ನ ಎಡ್ಜಿಗೆ ಮಾತ್ರ ಈ ಥರ ಸೈಡಿಗೆ ಕೆಚಪ್ಪನ್ನು ಈ ಥರ ಹಾಕ್ಕೊತೀನಿ. ಓಕೆ, ಸೊ ನೆಕ್ಸ್ಟ್ ಇದಕ್ಕೂ ಅಷ್ಟೇ ಈ ಥರ ನೀಟಾಗಿ ಇಲ್ಲೂ ಅಷ್ಟೇ, ಇಲ್ಲೊಂದು ಸ್ವಲ್ಪ ಎಡ್ಜಿಗೆ ಮಾತ್ರ ಈ ಥರ ಹಾಕ್ಕೋಬೇಕು. ಓಕೆ, ಇಲ್ಲೂ ಅಷ್ಟೇ ಇದಕ್ಕೂ ಸ್ವಲ್ಪ ಎಡ್ಜಿಗೆ ಹಾಕ್ಕೊಂಡ್ರೆ ಸಾಕು. ಮಿಡಲಿಗೆ ಹೆಂಗಿದ್ರು ಮಯೋನೀಸ್ ಹಾಕ್ಕೊಂಡಿರ್ತೀವಿ. ಸೊ ಅದೇ ಹಾಗಾಗಿ ಇದಿಷ್ಟನ್ನು ಹಾಕ್ಕೊಂಡ್ರೆ ಹಾಕೋಬೋದು. ಆಮೇಲೆ ಇದೂ ಅಷ್ಟೇ. ಸೊ ಇಲ್ಲೂ ಅಷ್ಟೇ ಈ ಥರ ಸ್ವಲ್ಪ ಎಡ್ಜಿಗೆ ಇದನ್ನು ಈ ಥರ ಹಾಕ್ಕೊಂಡ್ಬಿಟ್ಟು ಸೊ ಇದನ್ನು ಮಾಡಿದರೆ ಆಯಿತು. ಸೊ ಈ ಥರ ನೀವು ಫುಲ್ ಇದನ್ನು ಹಾಕೋಬೇಕು. ನಿಮಗೆ ಜಾಸ್ತಿ ಬೇಕು, ಮಯೋನೀಸು ಜಾಸ್ತಿ ಬೇಕು, ಇದು ಜಾಸ್ತಿ ಬೇಕಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ಸೊ ನಾನು ಇವಾಗ ಫಸ್ಟ್ ಏನು ಮಾಡ್ತಿದ್ದೀನಿ ಅಂದರೆ ಕುಕುಂಬರ್ನ ನಾನು ಹಾಕ್ಕೊತೀನಿ. ಸೊ ಜಸ್ಟ್ ನಾನು 2 ಸ್ಲೈಸಸ್ನ ಮಾತ್ರ ಹಾಕ್ಕೊತೀನಿ. ಓಕೆ, ಸೊ 2 ಸ್ಲೈಸಸ್ ಈ ಥರ ಹಾಕ್ಕೊತೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಒಂದು ಟೊಮ್ಯಾಟೊ ಇಡ್ತಾಯಿದ್ದೀನಿ, ಒಂದೊಂದು ಟೊಮ್ಯಾಟೊ. ಮತ್ತು ಅದ್ರ ಮೇಲ್ಗಡೆ ಆಪೋಸಿಟಾಗಿ ನೀವು ಈ ಥರ ಕ್ಯಾರೆಟನ್ನು ಇಡಬೇಕು. ಓಕೆ, ಈ ಥರ ಕ್ಯಾರೆಟನ್ನು ನೀವು ಹಿಂಗೆ ಇಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಕೊನೆಯದಾಗಿ ನಾನು ಈ ಥರ ಆನಿಯನನ್ನು ಮತ್ತೆ ಮಿಡಲಿಗೆ ಇಡ್ತಾಯಿದ್ದೀನಿ. ಸೊ ಆನಿಯನನ್ನು ಅಷ್ಟೇ ನೀವು ಮಿಡಲಾಗಿ ಈ ಥರನೇ ನೀವು ಇದನ್ನು ಮಾಡಿ ಇಡಬೇಕಾಗುತ್ತೆ. ಹಾಗೆಯೇ ಕೊನೆಯದಾಗಿ ಇನ್ನೊಂದೇನಂತ ಹೇಳಿದರೆ ನಾನಿಲ್ಲಿ ಇದನ್ನು ಏನಂತ ಹೇಳಿದರೆ ನಾನು ಇದನ್ನು ಮೆಣಸಿಕಾಯಿನ ನಾನು ಕರೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಸೊ ಸ್ಮಾಲಾಗಿ ಒಂದು ಫ್ರೈ ಮಾಡಿದ್ದೀನಿ. ನಿಮಗೆ ಬೇಕು ಖಾರಕ್ಕೆ ಅಂತ ಹೇಳಿದರೆ ಈ ಥರ ಒಂದೊಂದನ್ನು ಇಟ್ಕೋಬೋದು, ಬೇಡ ಅಂದರೆ ಬೇಡ. ಸೊ ಬಟ್ ನಿಮಗೆ ಬೇಕು ಅಂತ ಹೇಳಿದರೆ ಸೊ ನೀವು ಈ ಥರ ಇದನ್ನು ಹಾಕೋಬೋದು. ಸೊ ಆಮೇಲೆ ಇದ್ರ ಮೇಲ್ಗಡೆ ಸ್ವಲ್ಪ ಏನಂತ ಹೇಳಿದರೆ ಇದಕ್ಕೆ ಅಂದರೆ ಸ್ವಲ್ಪ ಬೇಕು ಅಂದರೆ ಇದಕ್ಕೆಲ್ಲದಕ್ಕೂ ನೀವು ಮಯೋನೀಸ್ನ ಹಾಕೋಬೋದು. ಇದನ್ನು ಅಷ್ಟೇ, ಇದಕ್ಕೆ ಹಾಕ್ಕೊಂಡ್ರೆ ನೀವು ವೆಜಿಟೇಬಲ್ಸಿಗೆಲ್ಲ ಹಾಕ್ಕೊಂಡ್ರೆ ಇನ್ನೂ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಈ ಥರ ಇದಕ್ಕೆಲ್ಲ ನೀವು ಈ ಥರ ಎಲ್ಲ ನೀಟಾಗಿ ಹಿಂಗೆ ಹಾಕೊಂಬಿಡಿ. ಓಕೆ, ಸೊ ಇದಕ್ಕೂ ಅಷ್ಟೇ. ಸೊ ಈ ಥರ ನೀಟಾಗಿ ಅದರ ಮೇಲ್ಗಡೆ ಹಾಕೋಬೋದು. ನೀವು ಬೇಕು ಅಂತಂದೇಳಿದರೆ ಇದಕ್ಕೆ ಒಂದು ಸ್ವಲ್ಪ ಸಾಲ್ಟು ಅದನ್ನು ಬೇಕಾದರೆ ಹಾಕೋಬೋದು. ನಾನು ಬೇಡ, ಹೆಂಗಿದ್ರು ಇದರಲ್ಲೆಲ್ಲ ಇರುತ್ತೆ. ಮತ್ತು ಏನಂದರೆ ಸಾಲ್ಟು ನೀವು ಅದೇ ಪದೇ ಅದನ್ನೇ ಹಾಕ್ಕೊಂಡು ಈಗ ಆಲ್ರೆಡಿ ಇದಕ್ಕೆಲ್ಲ ಹಾಕಿರ್ತೀವಿ. ಬ್ರೆಡ್ಡಿಗೆ ಬೇಕು ಅಂದರೆ ಹಾಕೋಬೋದು, ಈ ವೆಜಿಟೇಬಲ್ಸಿಗೆ ನೀವು ಬೇಕು ಅಂದರೆ ಹಾಕೋಬೋದು. ನನ್ನ ಪ್ರಕಾರ ನೆಸೆಸಿಟಿ ಇಲ್ಲ. ಹಾಗೆ ನೀವು ತಿಂದರೆ ಅದು ಹೆಲ್ತಿಗೂ ಕೂಡ ಒಳ್ಳೆಯದು. ಸೊ ಹಾಗಾಗಿ ನಾನು ಇದನ್ನು ಇದು ಮಾಡ್ತಾಯಿದ್ದೀನಿ. ಸೊ ಸ್ಕಿಪ್ ಮಾಡ್ತಾಯಿದ್ದೀನಿ. ಈಗ ಇನ್ನೊಂದೇನಂತ ಹೇಳಿದರೆ ಇವಾಗ ನೀವು ನೋಡ್ತಾ ಇರ್ಬೋದು, ಇದನ್ನು ನಾನು ಇವಾಗ ಕ್ಲೋಸ್ ಮಾಡ್ತಾಯಿದ್ದೀನಿ. ಸೊ ನೀವು ಅಷ್ಟೇ ಇದನ್ನು ನೀಟಾಗಿ ಈ ಥರ ಕ್ಲೋಸ್ ಮಾಡ್ಕೋಬೋದು. ಸೊ ಇವಾಗ ಏನಂತ ಹೇಳಿದ್ರೆ ನಿಮಗೆ ಬರ್ಗರ್ ರೆಡಿ ಆಗಿದೆ. ಸೊ ಮೇಲ್ಗಡೆ ಡೆಕೋರೇಷನಿಗೆ ಅಂತ ಹೇಳ್ಬಿಟ್ಟು ನಾನು
ಜಸ್ಟ್ ಏನು ಮಾಡ್ತಾ ಇದ್ದೀನಿ ಅಂದರೆ ಈ ಥರ ನೀವು ಡೆಕೋರೇಷನ್ ಬೇಕು ಅಂತ ಹೇಳಿದರೆ ಈ ಥರ ಇದು ಮಾಡ್ಕೊಳ್ಳಿ. ಓಕೆ, ಸೊ ಡೆಕೋರೇಷನ್ ಅಂದರೆ ಸರ್ವಿಂಗ್ ಮಾಡಬೇಕಲ್ವ, ಸೊ ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ನಾನು ಇದನ್ನೇನು ಮಾಡ್ತಾಯಿದ್ದೀನಿ, ಈ ಥರ ಡೆಕೋರೇಷನ್ ಮಾಡ್ತಾಯಿದ್ದೀನಿ. ಆಮೇಲೆ ನೆಕ್ಸ್ಟ್ ಕೆಚಪ್ನು ಅಷ್ಟೇ, ಕೆಚಪ್ಪನ್ನು ನೀವು ಮಿಡಲ್ಲಿಗೆ ಹಾಕ್ಬಿಡಿ, ಸೊ ದಟ್ ಅವಾಗ ಚೆನ್ನಾಗಿದ್ದಿರುತ್ತೆ. ಓಕೆ, ಸೊ ಇವಾಗ ಇದೆಲ್ಲ ರೆಡಿ ಆಗಿದೆ. ಸೊ ನೀವು ನೋಡ್ತಾ ಇರ್ಬೋದು ಇವಾಗ ವೆಜಿಟೇಬಲ್ ಬರ್ಗರ್ ಅನ್ನೋವಂಥದ್ದು ರೆಡಿ ಆಗಿದೆ. ಸೊ ಐ ಹೋಪ್ ನಿಮ್ಗೆ ಇದೆಲ್ಲ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಮತ್ತು ಮೇಯ್ನಾಗಿ ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಮತ್ತೆ ಹೊಸದಾಗಿರುವಂಥ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.